ಎಸ್, ಇನ್ನೇನು ಈ ಹ್ಯಾಕರ್ಸ್ ಏನಿದ್ದಾರೆ ಸರ್ಕಾರವನ್ನು ಕೂಡ ಬಿಟ್ಟಿಲ್ಲ. ಸರ್ಕಾರದ ವೆಬ್ಸೈಟ್ ಮೇಲೂ ಹ್ಯಾಕರ್ಸ್ ಕಣ್ಣನ್ನ ಇಟ್ಟಿರೋದು. ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸೇ ಹಾವಳಿ ಬಲು ಜೋರಾಗಿದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ವಂಚನೆಯ ಜಾಲ ಇದು. ಸಿನಿಮಾ ನಟ ನಟಿಯರನ್ನು ಕೂಡ ಈ ವಂಚಕರು ಬಿಡ್ತಾ ಇಲ್ಲ. ಹ್ಯಾಕರ್ಗಳ ವಂಚನೆಗೆ ಸುಲಭವಾಗಿ ರಾಜಕಾರಣಿಗಳು ಕೂಡ ಬೀಳ್ತಾರೆ. ಇತ್ತೀಚೆಗೆ ನೀವು ನೋಡಿರ್ಬೋದು, ಪ್ರಿಯಾಂಕಾ ಮತ್ತು ಪ್ರಿಯಾಂಕಾ ಉಪೇಂದ್ರ ಅವರಿಗೂ ಕೂಡ ಹ್ಯಾಕರ್ಸ್ ಹ್ಯಾಕನ್ನು ಮಾಡಿದರು. ಪೊಲೀಸ್ ಸ್ಟೇಷನ್ಗೆ ಅವರು ದೂರನ್ನು ನೀಡಿದರು. ಸೊ ಈ ಸೈಬರ್ ಕ್ರೈಮ್ ಅನ್ನೋದು ನಟ ನಟಿಯರಿಗೆ ಆಮೇಲೆ ರಾಜಕಾರಣಿಗಳಿಗೂ ಬಿಟ್ಟಿಲ್ಲ. ಸರ್ಕಾರದ ವೆಬ್ಸೈಟ್ಗಳನ್ನು ಇವರು ಬಿಟ್ಟಿಲ್ಲ ಅನ್ನೋದು. ಎಸ್, 2023ರಲ್ಲಿ 15,493ಕ್ಕೆ ಸುಮಾರು 55% ಏರಿಕೆ ಆಗಿರೋದು. 2024ರಲ್ಲಿ 22,68,346 ಪ್ರಕರಣಗಳು ವರದಿಯಾಗಿರೋದು. ಇದು ಕಳೆದ ವರ್ಷಕ್ಕಿಂತ 42% ಹೆಚ್ಚಿಗೆ ಆಗಿದೆ. ಇದಲ್ಲದೆ ನಾವು ಆರ್ಥಿಕ ಸೈಬರ್ ವಂಚನೆ ಪ್ರಕರಣ ಬಗ್ಗೆ ಮಾತ್ರ ಮಾತನಾಡಿದರೆ 2024ರಲ್ಲಿ NCRP ಮತ್ತು CFC FRMSನಲ್ಲಿ 36,37,288 ಘಟನೆಗಳು ದಾಖಲಾಗಿವೆ ಅನ್ನೋದು. ಇದೇ ರೀತಿ ಎಲ್ಲವೂ ಕಡೆ ಈ ಸೈಬರ್ ಕ್ರೈಮ್ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಿಗೆನೇ ಆಗ್ತಾ ಇರೋದು. ಹ್ಯಾಕರ್ಗಳ ಹಾವಳಿಯಿಂದ ಜನರು ಕಂಗಾಲಾಗ್ಬಿಟ್ಟಿದ್ದಾರೆ. ಇದರಿಂದ ಅವರು ಜೀವಮಾನವಿಡೀ ದುಡಿದಂತಹ ದುಡ್ಡನ್ನು ಕ್ಷಣಾರ್ಧದಲ್ಲಿ ಈ ಹ್ಯಾಕರ್ಗಳು ನುಗ್ತಾರೆ ಅನ್ನೋದು. ಡಿಜಿಟಲ್ ಯುಗದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ವೇಗವಾಗಿ ಆನ್ಲೈನ್ಗೆ ತಿರುಗ್ತಾ ಇದೆ. ಮೊಬೈಲ್ ಬ್ಯಾಂಕಿಂಗ್, UPI, ಇಂಟರ್ನೆಟ್ ಬ್ಯಾಂಕಿಂಗ್ ಬಳಕೆ ಹೆಚ್ಚಿದಂತೆ ಸೈಬರ್ ವಂಚಕರ ಹಾವಳಿ ಕೂಡ ಆತಂಕಕಾರಿಯಾಗಿ ಹೆಚ್ಚುತ್ತಾ ಇದೆ. ಒಂದು ಕಾಲದಲ್ಲಿ ಬ್ಯಾಂಕ್ ದರೋಡೆ ಎಂದರೆ ಒಂದು ಶಸ್ತ್ರವನ್ನು ಹಿಡಿದುಕೊಂಡು ದಾಳಿಯನ್ನು ಮಾಡ್ತಾರೆ ಅಂತ ಊಹಿಸಲಾಗ್ತಾ ಇತ್ತು. ಆದರೆ ಈಗ ಕೇವಲ ಒಂದು ಫೋನ್ ಕರೆ, ಒಂದು ಲಿಂಕ್ ಅಥವಾ ಒಂದು OTP ಮೂಲಕವೇ ಜನರ ಬ್ಯಾಂಕ್ ಖಾತೆಗಳು ಖಾಲಿ ಆಗ್ತಾ ಇವೆ. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೈಬರ್ ಅಪರಾಧಗಳು ಯಾವ ಮಟ್ಟಿಗೆ ಹೆಚ್ಚಿವೆ, ಜನರು ಯಾವ ರೀತಿಯ ವಂಚನೆಗೆ ಬಲಿಯಾಗ್ತಾ ಇದ್ದಾರೆ ಅನ್ನೋದು. ಭಾರತದಲ್ಲಿ ಸೈಬರ್ ವಂಚನೆಗಳು ಏರಿಕೆ ಆಗ್ತಾನೇ ಇವೆ ದಿನದಿಂದ ದಿನಕ್ಕೆ. ಕೇಂದ್ರ